ನಿಮ್ಮ ಸ್ಮಾರ್ಟ್ಫೋನ್ನ ವೇಗವು ಕ್ರಮೇಣ ಕಡಿಮೆಯಾಗಿರಲು ಪ್ರಾರಂಭಿಸಿದೆ. ಇದರಿಂದಾಗಿ ನೀವು ಚಿಂತೆ ಮಾಡ್ತಿದ್ದೀರಾ. ಫೋನ್ ನಿಧಾನಗತಿಯ ವೇಗದ ಹಿಂದೆ ಕೆಲವು ಕಾರಣಗಳಿದ್ದರೂ ಇದಕ್ಕೆ ಮುಖ್ಯ ಕಾರಣವೆಂದರೆ ವಾಟ್ಸಪ್ ಅಂದರೆ ನಂಬಲೇಬೇಕು. ಹೌದು, ವಾಟ್ಸಪ್ ಫೋನ್ ವೇಗವನ್ನು ಹೇಗೆ ಕಡಿಮೆ ಮಾಡ್ತದೆ ಎಂದು ಯೋಚಿಸ್ತಿದ್ದೀರಾ? ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸಹಜವಾಗಿ ವಾಟ್ಸಪ್ನಲ್ಲಿ ಅನೇಕ ಉಪಯುಕ್ತ ವೈಶಿಷ್ಟ್ಯಗಳನ್ನು ಒದಗಿಸಲಾಗಿದೆ. ಆದರೆ ಫೋನ್ ವೇಗವನ್ನು ನಿಧಾನಗೊಳಿಸುವ ಕೆಲವು ವೈಶಿಷ್ಟ್ಯಗಳು ಇದರಲ್ಲಿ ಅಡಕವಾಗಿವೆ. ವಾಟ್ಸ್ಆಪ್ ನಿಮ್ಮ ಫೋನ್ನ ಸ್ಟೋರೇಜ್ ಅನ್ನು ತಿನ್ನುತ್ತದೆ. ಇದರಿಂದಾಗಿ ಸ್ಟೋರೇಜ್ ತುಂಬಿದಾಗ ಫೋನ್ ನಿಧಾನಗೊಳ್ಳಲು ಪ್ರಾರಂಭಿಸುತ್ತದೆ. ವಾಟ್ಸ್ಆಪ್ನ ಸೆಟ್ಟಿಂಗ್ಗಳಲ್ಲಿ ಸ್ಟೋರೇಜ್ ಮತ್ತು ಡೇಟಾ ಎಂಬ ಆಯ್ಕೆ ಇದೆ. ಈ ವೈಶಿಷ್ಟ್ಯದ ಸಹಾಯದಿಂದ ಅಪ್ಲಿಕೇಶನ್ ಎಷ್ಟು ಸಂಗ್ರಹಣೆಯನ್ನು ಬಳಸುತ್ತಿದೆ ಎಂದು ತಿಳಿಯುತ್ತದೆ. ನಿಮ್ಮ ಸ್ಟೋರೇಜ್ ಅನ್ನು ಯಾವ ಚಾಟ್ ಹೆಚ್ಚು ಬಳಸುತ್ತಿದೆ ಎಂಬುದನ್ನು ಇಲ್ಲಿ ನೀವು ಚಾಟ್ ವಾರು ನೋಡುತ್ತೀರಿ. ಇದಕ್ಕೆ ಪರಿಹಾರ ಕೂಡ ಇದೆ. ಹೌದು, ನೀವು ಸ್ಟೋರೇಜ್ ಮತ್ತು ಡೇಟಾಗೆ ಹೋಗಿ ಮತ್ತು ವೈಯಕ್ತಿಕ ಚಾಟ್ಗಳನ್ನು ತೆರೆಯುವ ಮೂಲಕ ಡೇಟಾವನ್ನು ಅಳಿಸಬಹುದು. ಅಳಿಸಿದ ನಂತರ ಸ್ಟೋರೇಜ್ ಕಡಿಮೆ ಆಗಲು ಪ್ರಾರಂಭಿಸುತ್ತದೆ ಮತ್ತು ಫೋನ್ನ ವೇಗವು ಸುಧಾರಿಸಲು ಪ್ರಾರಂಭಿಸುತ್ತದೆ. ಇದಲ್ಲದೆ ವಾಟ್ಸ್ಆಪ್ನಲ್ಲಿ ಫೋನ್ ಸ್ಟೋರೇಜ್ ತುಂಬುವ ಮತ್ತೊಂದು ವೈಶಿಷ್ಟ್ಯವೂ ಕೂಡ ಇದೆ. ಈ ವೈಶಿಷ್ಟ್ಯದ ಹೆಸರು ಮೀಡಿಯಾ ವಿಸಿಬಿಲಿಟಿ. ನಿಮ್ಮ ವಾಟ್ಸ್ಆಪ್ನಲ್ಲಿ ಈ ವೈಶಿಷ್ಟ್ಯವು ಆನ್ ಆಗಿದ್ದರೆ ವಾಟ್ಸ್ಆಪ್ನಲ್ಲಿ ನೀವು ಸ್ವೀಕರಿಸುವ ಎಲ್ಲ ಫೋಟೋ, ವಿಡಿಯೋ, ಡಾಕ್ಯುಮೆಂಟ್ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗ್ತವೆ. ಹೀಗಾದಾಗ ಫೋನ್ ಸ್ಟೋರೇಜ್ ತುಂಬಲು ಪ್ರಾರಂಭಿಸುತ್ತದೆ ಮತ್ತು ಫೋನ್ ನಿಧಾನವಾಗುತ್ತದೆ.